ಈಗ ಅಭಿವೃದ್ಧಿ ಕಳೆದ 3 ವರ್ಷದಿಂದನೂ ಕಾಂಗ್ರೆಸ್ MLAಗಳು ಹೇಳಿದ್ದಾರೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾಂಡ್ಲಿ ಮಣ್ಣು ಹಾಕಕ್ಕೂ ಯೋಗ್ಯತೆ ಇಲ್ಲ ರಸ್ತೆಗೆ ಅಂತೇಳಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿ ಇರ್ಬೋದು, ದಾವಣಗೆರೆ, ಬೇಕಾದಷ್ಟು ಕಾಂಗ್ರೆಸ್ MLAಗಳೇ ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಹೇಳಿದ್ದಾರೆ. ಕೆಲವರಂತೂ ರಾಮನಗರದ MLA ಹೇಳಿದ್ದಾರೆ, ಈ ಸಿದ್ದರಾಮಯ್ಯ ಇದ್ದರೆ ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ, DK ಶಿವಕುಮಾರ್ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಈ ಸರ್ಕಾರ ಇವತ್ತು ಬಡ್ಜೆಟನ್ನು ಮಣ್ಣೆ ಮಾಡಿ ಇದೊಂದು ಜನಪರವಾದಂಥ ಬಡ್ಜೆಟ್ ಆಗಬೇಕಾಯಿತು. ಆದರೆ ಜನರಿಗೆ ಮೋಸ ಮಾಡುವಂಥ ಬಡ್ಜೆಟ್ಟು, ವಿಶೇಷವಾಗಿ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ರೈತರಿಗೆ ನೀರಾವರಿ ಯೋಜನೆಗೆ ಕೃಷ್ಣೆಯ ಕಣ್ಣೀರು ಅಂತೇಳಿ ಅವಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಇವರೊಂದು ಪಾದಯಾತ್ರೆ ಎಲ್ಲ ಮಾಡಿದ್ರು. 50,000 ಕೋಟಿ ಕೊಡ್ತೀನಿ ಅಂದರು, ಪ್ರತಿ ವರ್ಷ 10,000 ಅಂದರು. ಈಗ ಇಡೀ ಬಡ್ಜೆಟಲ್ಲಿ ಕಾವೇರಿ, ತುಂಗೆ ಎಲ್ಲದಕ್ಕೂ ಸೇರಿ ಕೃಷ್ಣ ಎಲ್ಲ 8,000 ಕೋಟಿಯನ್ನು ಇಟ್ಟಿದ್ದಾರೆ. ನೀರಾವರಿಗೆ 8,000 ಕೋಟಿ. ಯಾಕೆ? DK ಶಿವಕುಮಾರ್ ನೀರಾವರಿ ಖಾತೆ ಇದ್ದಾರೆ ಅಂತಾರ, ಅಥವಾ ನೀರಾವರಿಗೆ ಅನ್ಯಾಯ ಮಾಡಬೇಕು ಅಂತ? ಉತ್ತರ ಕರ್ನಾಟಕಕ್ಕೆ ಗೋವಿಂದರಾವ್ ವರದಿ ಬಂತು, 43,000 ಕೋಟಿ ಇಡಬೇಕು ಅಂತ ಗೋವಿಂದರಾವ್ ವರದಿಯಲ್ಲಿ ಹೇಳಿದ್ದಾರೆ. ಪ್ರತಿ ವರ್ಷ 15,000 ಕೋಟಿ ಎಲ್ಲಿದೆ ನಿಮ್ಮ ಬಡ್ಜೆಟಲ್ಲಿ? ಉತ್ತರ ಕರ್ನಾಟಕವನ್ನು ನೆಗ್ಲೆಕ್ಟ್ ಮಾಡಿದ್ದೀರ. ಉತ್ತರ ಕರ್ನಾಟಕದಲ್ಲಿ ನೀವು 17 ಬಾರಿ ಬಡ್ಜೆಟ್ ಮಂಡಿಸಿದ ಮೇಲೂ ನಿಮ್ಮ ಹಿಂದುಳಿದ ತಾಲೂಕುಗಳು ಜಾಸ್ತಿ ಆಗಿದೆ. ಇವಾಗ ಗೋವಿಂದರಾವ್ ವರದಿ, ನಂಜುಂಡಪ್ಪ ವರದಿಗಿಂತ ಗೋವಿಂದರಾವ್ ವರದಿಯಲ್ಲಿ 42% ಜಾಸ್ತಿ ಆಗಿದೆ. ಅಂದರೆ ಸಿದ್ದರಾಮಯ್ಯ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳುಗೆಡುವುದವರು, ಕರ್ನಾಟಕವನ್ನು ಸಾಲಗಾರರ ಲಿಸ್ಟಲ್ಲಿ ಸೇರಿಸಿದವರು, ಕರ್ನಾಟಕದ ಜನತೆಗೆ ದ್ರೋಹ ಮಾಡಿದವರು. ಅದಕ್ಕೋಸ್ಕರ ಇವತ್ತು ಚೊಂಬಿನ ಮೆರವಣಿಗೆಯನ್ನು ನಾವು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ನಾವು ಮಾಡಿದ್ದೀರಿ. ಕರ್ನಾಟಕದ ಜನತೆಗೆ ಈ ಬಡ್ಜೆಟಲ್ಲಿ ಏನು ಕೊಟ್ಟವ್ರೆ ಅಂದರೆ ಚೊಂಬು ಚೊಂಬು ಚೊಂಬು, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದ ಈ ಬಡ್ಜೆಟ್ ಏನಿದೆ ಇದು ಜನ ವಿರೋಧಿ ಬಡ್ಜೆಟ್ಟು. ಉಪ್ಪು ಖಾರ ಹುಳಿ ಏನೂ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಯಾರಿಗೂ ಒಳಿತಿಲ್ಲ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹಾಕುವಂಥ ಮುಸ್ಲಿಮರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್, ಅವ್ರಿಗೆ ವೋಟ್ ಬ್ಯಾಂಕ್ ಏನಿದೆ ಆ ಮುಸ್ಲಿಮರು, ಅದಕ್ಕೆ ಹಣ ಕೊಟ್ಟಿದ್ದಾರೆ. ದಲಿತರ ಹಣವನ್ನು ನುಂಗಿದ್ದಾರೆ. ಹೋದ ಸರಿನೇ 43,000 ಕೋಟಿ, 43,000 ಕೋಟಿ. ಈ ಸರಿ ಸೇರಿಸ್ತಾರೆ 54-55,000 ಕೋಟಿ ಹೋಗ್ತದೆ. ಒಂದು ಕಡೆ ದಲಿತರ ಹಣ